I think that could be and should be the final bottom for 2025. Diversion and has stalled. YOY it was a negative 4%. Promoters over fund diversion and has. If this fraud was so egregious, PFC REC as well. Any view that you have specifically currently on the market? Marginally with marginal gains and marginal losses. But that does not mean that we are going to touch a new high very soon. I think market will be. ಇಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರಬೇಡಿ. RCB ಈ ಸಲ ಕಪ್ ನಮ್ದೆ, ಹಿಡಿದ್ರೆ ಆನೆಗಳನ್ನ ಹಿಡಿ. ನನ್ನ ಜೋಬಲ್ಲಿ ₹1 ಇಲ್ಲ. ನಮಸ್ತೆ ಕರ್ನಾಟಕ. ಈ ಫಾಲಿಂಗ್ ಮಾರ್ಕೆಟ್ ನಲ್ಲಿ 5 ಇಂಪಾರ್ಟೆಂಟ್ ಸ್ಟಾಕ್ಸ್ಗಳು ಯಾವುದು ಬೈ ಮಾಡೋದಕ್ಕೆ ನೋಡೋಣ ಬನ್ನಿ. ನಮಸ್ತೆ ಕರ್ನಾಟಕ. ಸೊ ದ ಫಸ್ಟ್ ಸ್ಟಾಕ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು 5 ಇಂಪಾರ್ಟೆಂಟ್ ಕಂಪನಿಗಳು ಯಾವುದು ಈ ಸಮಯದಲ್ಲಿ ಹೂಡಿಕೆ ಮಾಡೋದಕ್ಕೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನೀಸು ಜೊತೆಗೆ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡೋಣ ಬನ್ನಿ. ಸೊ ಸಿನ್ಸ್ ಐ ಆಮ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್, ನನಗೊಂದು ಸರ್ಕಾರ ಒಂದು ಅನುಮತಿ ಕೊಟ್ಟಿದೆ ಒಂದು ಚಾರ್ಟ್ಗಳ ವಿಶ್ಲೇಷಣೆ ಮಾಡೋದಕ್ಕೆ. ಸೊ ನಾನು ಯಾವುದೇ ಒಂದು ಸ್ಟಾಕನ್ನು ಚಾರ್ಟ್ ವಿಶ್ಲೇಷಣೆ ಸಹ ಮಾಡ್ಬೋದಾಗಿದೆ. ಸೊ ಥ್ಯಾಂಕ್ ಯು ಸೆಬಿ ಫಾರ್ ದಿಸ್ ಆಪರ್ಚುನಿಟಿ ಫಾರ್ ಮೀ. ಇವಾಗ ಫಸ್ಟ್ ಕಂಪನಿ ಬಂದು KEI ಇಂಡಸ್ಟ್ರೀಸ್ ಅಂತ. ಇದೊಂದು ಕೇಬಲ್ಸ್ ಆ್ಯಂಡ್ ವೈರ್ಸ್ ರಿಲೇಟೆಡ್ ಕಂಪನಿ. ನಮ್ಮ RCB ತಂಡದ ಒಂದು ಜರ್ಸಿ ಹಿಂದ್ಗಡೆ ಇರುವಂಥ ಕಂಪನಿ. ಸೊ ನೋಡಿರ್ತೀರ RCB ಈ ಸಲ ಕಪ್ ನಮ್ದೆ. ಬಟ್ ಯಾಕೆ KEI ಕಂಪ್ನಿಯಲ್ಲಿ ನೀವು ಶೇರ್ ದುಡ್ಡು ಹಾಕಿಲ್ಲ? RCB ಮುಂದೆ ಲೋಗೋ ಕಾಣಿಸುತ್ತೆ, ಹಿಂದ್ಗಡೆ ಹಿಂದ್ಗಡೆ ಇರೋ ಲೋಗೋ ಯಾಕೆ ಕಾಣಿಸಿಲ್ಲ ನಿಮ್ಗೆ? ಈ ಶೇರಲ್ಲಿ ಯಾಕೆ ನೀವು ದುಡ್ಡು ಹಾಕ್ತಾ ಇಲ್ಲ? ಸೊ ಡೆಫಿನೆಟ್ಲಿ ಇದೊಂದು ಆಪರ್ಚುನಿಟಿ ಇದೆ ನಿಮಗೆ. RCBಗೆ ಸಪೋರ್ಟ್ ಮಾಡಿ, ಅದೇ ತರ KEI ಇಂಡಸ್ಟ್ರೀಸ್ ಜರ್ಸಿ ಹಿಂದ್ಗಡೆ ಇರೋ ಶೇರ್ಗೂ ಸಹ ಸಪೋರ್ಟ್ ಮಾಡಿ. ಎದ್ದೇಳಿ ಜನಗಳೇ, ಎದ್ದೇಳಿ. ಶೇರು ಮಾರ್ಕೆಟ್ ಅಲ್ಲಿ ದುಡ್ಡಿದೆ. RCBಗೆ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಜೋಶ್ ಇರ್ಬೋದು, ಏನೋ ಒಂದು ಸಿಕ್ಕಿರ್ಬೋದು ಲೈಫಲ್ಲಿ. ನಮ್ಮ RCB ನಮ್ಮ ಹೆಮ್ಮೆ, ನಮ್ಮ KEI ನಮ್ಮ ಹೆಮ್ಮೆ. ಡೆಫಿನೆಟ್ಲಿ ಈ KEI ಇಂಡಸ್ಟ್ರಿ ಸ್ಟಾಕ್ ಅಲ್ಲಿ ದುಡ್ಡು ಇದೆಯಾ ಅಂತ ಚೆಕ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಈ ಒಂದು ಕಂಪನಿಯ ಗ್ರಾಫ್ ಅನ್ನ ನೋಡಿದ್ರೆ ಟೆಕ್ನಿಕಲಿ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲಿ ಇದೆ. 200 EMA ವೀಕ್ಲಿ ಕ್ಯಾಂಡಲ್ ಸಪೋರ್ಟ್ ತಗೊಂಡಿದೆ. RSI ಸಹ ರಿವರ್ಸಲ್ ಕೊಟ್ಟಿದೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಟು ಲುಕ್ ಫಾರ್ ದಿಸ್ ಕಂಪನಿ. ನೆಕ್ಸ್ಟ್ ಈ ಕಂಪನಿಯ ವಿಶೇಷತೆ ಏನು ಅಂತ ನೋಡೋಣ. ಸೊ ಕಂಪನಿಯಲ್ಲಿ ಏನು ಪರ್ಫಾರ್ಮೆನ್ಸ್ ನಡೀತಾ ಇದೆ ನೋಡೋಣ. ಈ ಕಂಪನಿ ಏನು ಮಾಡ್ತಾ ಇದೆ ಅಂದರೆ, ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 27,000 ಕೋಟಿ. ಡೆಫಿನೆಟ್ಲಿ ಇಟ್ಸ್ ಅ ಮಿಡ್ ಕ್ಯಾಪ್ ಕಂಪನಿ. ಸೊ ಜೊತೆಗೆ ಪ್ರಮೋಟರ್ ಹೋಲ್ಡಿಂಗ್ 35% ಇದೆ. ನೋಡ್ಬೋದು KEI ಇಸ್ ಅ ವೆರಿ ಸ್ಟ್ರಾಂಗ್ ಕಾಂಪಿಟೇಟರ್ ಫಾರ್ ಪಾಲಿಕ್ಯಾಪ್ ಇದಕ್ಕಿಂತ ತುಂಬ ಎತ್ತರದಲ್ಲಿರ್ಬೋದು. ಬಟ್ KEI ಇಂಡಸ್ಟ್ರೀಸ್ದ ಅಡ್ವಾಂಟೇಜ್ ಏನಂದರೆ, ಪಾಲಿಕ್ಯಾಪ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಪಾಲಿಕ್ಯಾಪ್ದು ದ ಪ್ರಮೋಟರ್ ಹೋಲ್ಡಿಂಗ್, ಇಫ್ ಯು ಲುಕ್ ಎಟ್ ದ ಪಾಲಿಕ್ಯಾಪ್ ಪ್ರಮೋಟರ್ ಹೋಲ್ಡಿಂಗ್, ಇಟ್ ಈಸ್ FII-DII ಇಬ್ಬರದು ಜೊತೆಗೆ ಪ್ರಮೋಟರ್ 63% ಇದ್ದಾರೆ. FII-DII ಇಬ್ಬರು ಸೇರಿ 22% ಮಾತ್ರ ಹೋಲ್ಡ್ ಮಾಡ್ತಾರೆ. ವೆರಾಸ್ KEI ಇಂಡಸ್ಟ್ರೀಸ್ ಅವ್ರದ್ದು ಪ್ರಮೋಟರ್ ಹೋಲ್ಡಿಂಗ್ ನೋಡಿದ್ರೆ FII-DII ಇಬ್ಬರು ಸೇರಿ ಆಲ್ಮೋಸ್ಟ್ 48% ಶೇರ್ಗಳನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದರಿಂದ KEI ಇಂಡಸ್ಟ್ರಿಯಲ್ಲಿ ಪಾಲಿಕ್ಯಾಪ್ಗಿಂತ ಹೆಡ್ಜ್ ಚೆನ್ನಾಗಿದೆ, ತುಂಬ ಹೆಡ್ಜ್ ಚೆನ್ನಾಗಿದೆ. ಸೊ ಜೊತೆಗೆ ಇವ್ರದ್ದು ROC ಆಗಲಿ ROE ಆಗಲಿ, ಸೊ ಪ್ರಮೋಟರ್ ಹೋಲ್ಡಿಂಗ್ 35% ಸ್ಟಿಲ್ ಓಕೆ. ಸೊ ROE 20% ಇದೆ, ಚೆನ್ನಾಗಿದೆ. ಆ್ಯಂಡ್ ಪಿಯರ್ ಕಂಪ್ಯಾರಿಸನ್ನಲ್ಲಿ ನೋಡೋಕೆ ಹೋದ್ರೂ PB ರೇಷಿಯೋ ಪಾಲಿಕ್ಯಾಪ್ಗಿಂತ ಚೆನ್ನಾಗಿದೆ. ಇದ್ರದ್ದು PE ರೇಷಿಯೋ ಪಾಲಿಕ್ಯಾಪ್ಗಿಂತನೂ ಪರವಾಗಿಲ್ಲ. ಸ್ವಲ್ಪ ಡೆತ್ತಲ್ಲಿ ಸ್ವಲ್ಪ ಒಂದು 350 ಕೋಟಿ ಒಂದು ಸಾಲದಲ್ಲಿದ್ದಾರೆ. ಇಟ್ಸ್ ನಾಮಿನಲ್ ಡೆಟ್ ಟು ಈಕ್ವಿಟಿ 1ಗಿಂತ ಕಡಿಮೆ ಇದೆ. ಇಟ್ಸ್ ಅ ಗುಡ್ ಥಿಂಗ್. ROE 20% ಇದೆ, ಇಂಡಸ್ಟ್ರಿ PE 25 ಇದೆ. ಸೊ ROC 27 ಇದೆ ಆ್ಯಂಡ್ ಪ್ರಮೋಟರ್ ಹೋಲ್ಡಿಂಗ್ 35 ಇದೆ. ಸೊ ಇಟ್ಸ್ ಅ ವೆರಿ ಡೀಸೆಂಟ್, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಕಂಪನಿ ಅಂತಲೂ ಹೇಳ್ಬೋದು. ಇದಕ್ಕೆ ಟಾರ್ಗೆಟ್ ಏನಿದೆ ಅಂತಲೂ ನಾನು ಚೆಕ್ ಮಾಡ್ಬೋದು. ಸೊ ಟಾರ್ಗೆಟ್ ಹೇಳೋದಕ್ಕೆ, ಸೊ ಡೆಫಿನೆಟ್ಲಿ ವಿ ನೀಡ್ ಟು ಗೋ ಟು ಅ ವೆರಿ ಬ್ಯೂಟಿಫುಲ್ ವೆಬ್ಸೈಟ್ ಆನ್ ಎಸ್ ದ ಟ್ರೆಂಡ್ ಲೈನ್ ಅನ್ನೋ ಒಂದು ಕಂಪನಿ ವೆಬ್ಸೈಟ್ಗೆ ಹೋದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೆಬ್ಸೈಟ್. ಸೊ KEI ಇಂಡಸ್ಟ್ರೀಸು ಯಾವ ಮಟ್ಟಕ್ಕೆ ಹೋಗ್ಬೋದು ಅಂದರೆ, ಸೊ 4,300ವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. 19 ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. 19 ಅನಲಿಸ್ಟ್ಗಳು ಏನು ಹೇಳ್ತಾರೆ, 4,300ವರೆಗೂ ಹೋಗ್ಬೋದು ಈ ಕಂಪನಿ ಅಂತ ಅವರು ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ KEI ಇಂಡಸ್ಟ್ರೀಸ್ ಇಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಕಂಪನಿ ಟು ಇನ್ವೆಸ್ಟ್ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ಕಂಪನಿ ಯಾವುದಿದೆ ಅಂದರೆ ABB ಇಂಡಿಯಾ ಲಿಮಿಟೆಡ್. ಸೊ ಈ ಶೇರ್ ಪ್ರೈಸ್ ಸ್ವಲ್ಪ
ಕಾಸ್ಟ್ಲಿ ಇರ್ಬೋದು. ಸ್ವಲ್ಪ ಜನ ಸರ್ 5,000 ರೂಪಾಯಿ ಶೇರ್ ಅಲ್ಲ ನಾವು ಹಾಕಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಬಟ್ 5,000 ರೂಪಾಯಿ ಶೇರ್ ಆಗಿದ್ರು ಸಹ ನೀವು ಸೇಫ್ ಆಗಿರ್ತೀರಾ. ಜೊತೆಗೆ ಈ ಕಂಪನಿ ಏನು ಮಾಡುತ್ತೆ ಅಂತ ಸ್ವಲ್ಪ ಚೆಕ್ ಮಾಡೋಣ. ABB ಕಂಪನಿ ಏನು ಮಾಡುತ್ತೆ ಅಂತ ಜಸ್ಟ್ ಒಂದ್ಸತಿ ಅಬ್ಸರ್ವ್ ಮಾಡಿ. ABB ಕಂಪನಿಯ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಅಲ್ಲಿ ನೀವು ಚೆಕ್ ಮಾಡಿದ್ರೆ ಹೆಲ್ಪಿಂಗ್ ಇಂಡಸ್ಟ್ರೀಸ್ ಔಟ್ರನ್ ಲರ್ನರ್ ಆ್ಯಂಡ್ ಕ್ಲೀನರ್. ಸೊ ಇವ್ರದ್ದು ಮೇನ್ಲಿ ಏನೇನೋ ಒಂದು ಪ್ರಾಡಕ್ಟ್ಸ್ ಇದೆ ಅಂತ ಅಂದರೆ, ಸೊ ಮೇನ್ಲಿ ದೇ ಆರ್ ಇಂಟು ಎಲೆಕ್ಟ್ರಾನಿಕ್ ರಿಲೇಟೆಡ್ ಪ್ರಾಡಕ್ಟ್ಸ್. ಸೊ ನೋಡ್ಬೋದು. ಸೊ ಅವ್ರದ್ದು ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ನೋಡಿ ಹೆಂಗಿದೆ. ಕಂಟ್ರೋಲ್ ರೂಮ್ ಸೊಲ್ಯೂಷನ್ಸ್, ಡ್ರೈವ್ಸ್, ಎಲೆಕ್ಟ್ರಿಕಲ್ ಡ್ರೈವ್ ಸ್ಟೇಷನ್ಸ್, ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಇದೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ಡು, ಜೊತೆಗೆ ಪವರ್ ಜನ್ರೇಷನ್ ರಿಲೇಟೆಡ್ಡು. ಸೊ ಒನ್ ಆಫ್ ದ ವೆರಿ ಗುಡ್ ಕಂಪನಿ. ಸೊ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಈ ಕಂಪನಿ ಫಂಡಮೆಂಟಲಿ ಸ್ವಲ್ಪ ಚೆಕ್ ಮಾಡೋಣ. ಸೊ ಬರೀ ಕಂಪನಿ ಪ್ರೊಫೈಲ್ ನೋಡೋದಲ್ಲ, ಫಂಡಮೆಂಟಲಿ ಈ ಕಂಪನಿ ಹೇಗಿದೆ. ABB ಇಂಡಿಯಾ, ಸೊ 1,18,000 ಕೋಟಿ, ಒನ್ ಆಫ್ ದ ವೆರಿ ಬಿಗ್ ಕಂಪನಿ. ಈವನ್ ಇಟ್ ಕ್ಯಾನ್ ಬಿಕಮ್ ಈವನ್ ನಿಫ್ಟಿ 50 ಬಂದರೂ ಸಹ ಆಶ್ಚರ್ಯ ಇಲ್ಲ. ಈ ಕಂಪನಿ ಮುಂಬರುವ ದಿನಗಳಲ್ಲಿ ನಿಫ್ಟಿ 50 ಕಂಪ್ನಿ ಸಹ ಆಗ್ಬೋದು. ಈ ಕಂಪನಿ ಈಸ್ ಅ ವೆರಿ ಸ್ಟ್ರಾಂಗ್ ಕಾಂಪಿಟೇಟರ್ ಫಾರ್ ಸಿಮೆನ್ಸ್. ಸೊ ಸಿಮೆನ್ಸ್ದು ಇದ್ರದ್ದು ಮೇ ಬಿ ದ PE ರೇಷಿಯೋ ಲಿಟಲ್ ಹೈಯರ್ ಆ್ಯಂಡ್ ಡೆಟ್ ಅಂತೂ ತುಂಬ ಕಡಿಮೆ ಇದೆ. ROE ROC ಸಿಮೆನ್ಸ್ಗಿಂತ ಚೆನ್ನಾಗಿದೆ ABB ಕಂಪನಿ. ROE ROC ಪ್ರಮೋಟರ್ ಹೋಲ್ಡಿಂಗ್ 75% ಇದೆ. ಒನ್ ಆಫ್ ದ ಸ್ಟ್ರಾಂಗ್ ಕಂಪನಿ. ಇನ್ವೆಸ್ಟರ್ಸ್ FIS ಇದ್ದಾರೆ, DIS ಇದ್ದಾರೆ, ಪ್ರಮೋಟರ್ಸ್ ಇದ್ದಾರೆ. ಪಬ್ಲಿಕ್ ತುಂಬ ಕಡಿಮೆ ಶೇರ್ ಹೋಲ್ಡಿಂಗ್ ಇದೆ. 5,000 ರೂಪಾಯಿ ಶೇರ್ ಅಂದರೆ ಪಬ್ಲಿಕ್ ಜನರಲಿ ಸರ್ ನನಗೆ ಇದು ಬೇಡ ಸರ್ ಅಂತ ಹೇಳ್ತಾರೆ. ಸೊ ಬಟ್ ಈ ಶೇರು ನಾನು ಹೇಳೋದು, ಸೊ ಸುಮ್ಮನೆ ಯಾವುದೋ 5 ರೂಪಾಯಿ ಕಂಪ್ನಿ 10 ರೂಪಾಯಿ ಕಂಪ್ನಿ ತೊಗೊಳ್ಳೋ ಬದಲು ಇಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರಬೇಡಿ. ಹಿಡಿದ್ರೆ ಆನೆಗಳನ್ನ ಹಿಡೀರಿ. ಆನೆ ರೇಟು 5,500 ರೂಪಾಯಿ. ಸೊ ಏನು ಇಷ್ಟ ಮಾಡ್ತೀವಿ ಸರ್, 5,500 ರೂಪಾಯಿ ಕೊಟ್ಟು ಆನೆ ತೊಗೊಳ್ಳೋ ಬದಲು 10 ಇಲಿ ಮರಿಗಳನ್ನ ಹಿಡ್ಕೊಂಬಂದ್ಬಿಡೋಣ ಅಂತಾರೆ. ಸೊ ಅದು ತೊಗೊಳ್ಳೋ ಬದಲು ಆ ಥರ ಮಾಡೋ ಬದಲು ಶೇರ್ ಮಾರ್ಕೆಟ್ ಬರೋದೇ ಬೇಡ. ಸೊ ಶೇರ್ ಮಾರ್ಕೆಟ್ ಬಂದ ಮೇಲೆ ಹೊಡೆದ್ರೆ ಆನೆ ಹೊಡೀರಿ, ಇಲ್ಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರೋಕ್ಕೆ ಹೋಗ್ಬೇಡಿ. ನಾನು ಹೇಳೋದು ಅಂದರೆ ಶೇರ್ ಮಾರ್ಕೆಟಲ್ಲಿ ನಿಮ್ಮ ಮೈಂಡ್ ಸೆಟ್ಗಳು ಹೆಂಗಿರ್ಬೇಕಾದ್ರೆ, ನನ್ನ ಜಾಬಲ್ಲಿ 1 ರೂಪಾಯಿ ಇಲ್ಲ ಆದರೂ 1,000 ಕೋಟಿ ಇರೋ ಥರನೇ ಯೋಚನೆ ಮಾಡಬೇಕು. ಅಂದರೆ ಆ ಥರ ಹೈ ಲೆವೆಲ್ ಯೋಚನೆ ಮಾಡಬೇಕು. ತೊಗೊಂಡ್ರೆ ABB, ಇಲ್ಲಾಂದರೆ ಬೇಡ. ಇಲ್ಲಾಂದರೆ ಕಡಿಮೆ ಬೆಲೆದು ಕ್ವಾಲಿಟಿ ಕಂಪ್ನೀಸ್ನ ಹುಡ್ಕೋಣ. ಅದು ಸಹ ನಾನು ಕಡಿಮೆ ಬೆಲೆದು ಸಹ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಪೇಷನ್ಸ್ಲಿ. ABB ಕ್ಯಾಪಿಟಲ್ ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲಿ ಕರೆಕ್ಟಾಗಿ 200 ಡೇ EMA ಲೈನ್ ಟಚ್ ಮಾಡಿ ಬೌನ್ಸ್ ಕೊಟ್ಟಿದೆ. ಸ್ಟ್ರಾಂಗಾಗಿ ಸಸ್ಟೈನ್ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 6 ಮಂತ್ಸು ಈ ಸ್ಟಾಕು ನೋಡೋಣ ಎಲ್ಲಿವರೆಗೂ ಹೋಗ್ಬೋದು ಅಂತ ಟಾರ್ಗೆಟು. ನಾನು ಹೇಳೋದಕ್ಕಿಂತ ಸೊ ಟ್ರೆಂಡ್ ಲೈನ್ ಅನಾಲಿಸಿಸ್ ಅಲ್ಲಿ ನಾವು ಹೋಗ್ಬಿಟ್ಟು ABB ಸೊ ಟಾರ್ಗೆಟ್ ಬಂದು ಸೊ ಒಂದು 6,000 ರೇಂಜ್ವರೆಗೂ ಹೋಗ್ಬೋದು, ಒಂದು 11% ಮೂವ್ ಕೊಡ್ಬೋದು ಅಂತಲೂ ಒಂದು ಅನಿಸಿಕೆ ಇದೆ. ಬಟ್ ಇಟ್ಸ್ ಅ ವೆರಿ ಗುಡ್ ಕಂಪ್ನಿ ಈವನ್ ಫಾರ್ ಲಾಂಗ್ ಟರ್ಮ್. ಡೆಫಿನೆಟ್ಲಿ ಇಲ್ಲಿ ನನ್ನ ಅನಾಲಿಸಿಸ್ ಡೆಫಿನೆಟ್ಲಿ ಏನು ಹೇಳುತ್ತೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಕಂಪನಿ. ಸೊ ಧೈರ್ಯವಾಗಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿ ABB. ದ ನೆಕ್ಸ್ಟ್ ಕಂಪನಿ ನಾನು ಹೇಳೋದು ಬಂದು ಆದಿತ್ಯ ಬಿರ್ಲಾ ಕ್ಯಾಪಿಟಲ್. ಕೇಳಿರ್ತೀರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್. ಸೊ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈಸ್ ಒನ್ ಆಫ್ ದ ವೆರಿ ವೆರಿ ಗುಡ್ ಕಂಪ್ನೀಸ್. ಇವಾಗ ಸೊ NBFCಸ್ಗೆ ತುಂಬ ಒಂದು ಬೆನಿಫಿಟ್ ಇರೋದ್ರಿಂದ ಬಿಕಾಸ್ ಆಫ್ ರೇಟ್ ಕಟ್, ಬಿಕಾಸ್ ಆಫ್ ಅಪ್ಕಮಿಂಗ್ ದೇರ್ ಆರ್ ರೂಮರ್ಸ್ ದಟ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಚೇಂಜ್ ಅಪ್ಕಮಿಂಗ್ ಡೇಸ್. ಇದು ಜಸ್ಟ್ ಅ ರೂಮರ್ಸ್ ಸಮ್ವೇರ್ ಅಲ್ಲಿ ಇಲ್ಲಿ ಕೇಳಿದ್ದು. ಅಗೇನ್ ದೆರ್ ಇಸ್ ನೋ ಎವಿಡೆನ್ಸ್ ದಟ್ ಫಿನಾನ್ಸ್ ಮಿನಿಸ್ಟರ್ ಚೇಂಜ್ ಆಗ್ತಾರಂತ. ಸೊ ಫಿನಾನ್ಸ್ ಮಿನಿಸ್ಟರ್ ಚೇಂಜ್ ಆಗ್ತಾರೆ ಅನ್ನೋದ್ರಿಂದ ಸ್ಟಾಕ್ ಮಾರ್ಕೆಟ್ ಏನೋ ಒಂದು ಒಂಥರ ಖುಷಿ ಸುದ್ದಿನ, ಇಲ್ಲ ಏನೋ ಒಂದು ಟ್ಯಾಕ್ಸ್ ರಿಫಾರ್ಮ್ಸ್ ಆಗ್ಬೋದಾ, ಸಮಥಿಂಗ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ನ್ಯೂ ಫಿನಾನ್ಸ್ ಮಿನಿಸ್ಟರ್ ಅಪ್ಕಮಿಂಗ್ ಇಯರ್ಸ್. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬಗ್ಗೆ ಹೇಳಕ್ಕೆ ಹೋದರೆ ಟೆಕ್ನಿಕಲಿ ಅಂತೂ ಇದು ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ ಇದು ಕಾಂಪಿಟೇಟರ್ ಯಾರಿದ್ದಾರೆ ನೀವು ನೋಡ್ಬೋದು. AB ಕ್ಯಾಪಿಟಲ್ಗೆ ಹೂ ಇಸ್ ಅ ಕಾಂಪಿಟೇಟರ್? ಸೊ NBFC ಕಂಪ್ನೀಸ್ಗೆ ಸೊ ಡೆಫಿನೆಟ್ಲಿ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್, ಚೋಳಮಂಡಲಂ, ಬಜಾಜ್ ಹೋಲ್ಡಿಂಗ್ಸ್ ಇವರೆಲ್ಲನೂ ಕಾಂಪಿಟೇಷನ್ ಇದ್ದಾರೆ. ಬಟ್ ಸ್ಟಿಲ್ ಈ ಕಂಪನಿ ಏನು ಒಂದು PE ರೇಷಿಯೋ ಇದೆಯಲ್ಲ, ಇಟ್ಸ್ ಒನ್ ಆಫ್ ದ ಲೀಸ್ಟ್ PE ರೇಷಿಯೋ. ಸೊ PE ರೇಷಿಯೋ ತುಂಬ ಕಡಿಮೆ ಇದೆ. ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಕಂಪನಿ. ಸೊ ಟೆಕ್ನಿಕಲಿ ನೋಡೋಕೆ ಹೋದರೆ ಮಂತ್ಲಿ ಕ್ಯಾಂಡಲ್ ಪ್ರಕಾರ ಇದು ಕ್ಲೀನಾಗಿ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮ್ ಆಗಿದೆ. ಜಸ್ಟ್ ನೋಡಿ, ಕಪ್ ಹ್ಯಾಂಡಲ್ ಬ್ರೇಕ್ಔಟ್. ಈ ಬ್ರೇಕ್ಔಟ್ ಪ್ರಕಾರ ನೋಡೋಕೆ ಹೋದ್ರೂ ದ ಮಿನಿಮಮ್ ಟಾರ್ಗೆಟ್ ಇಲ್ಲಿಂದ 40 ರೂಪಾಯಿಂದ 250 ರೂಪಾಯಿ ಒಂದು 200 ರೂಪೀಸ್ ರೇಂಜ್ ಅಂದ್ರೂ ಅಪ್ಕಮಿಂಗ್ 1.5-2 ಇಯರ್ಸಲ್ಲಿ ಈ ಕಂಪನಿ ಒಂದು 350ರಿಂದ 400 ರೂಪಾಯಿಗೆ ಹೋಗೋ ಚಾನ್ಸಸ್ ತುಂಬಾ ಇರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಕಂಪನಿ ಟು ಇನ್ವೆಸ್ಟ್ ಇನ್ ಅಟ್ ಪ್ರೆಸೆಂಟ್. ಸೊ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ಗೆ ಟಾರ್ಗೆಟ್ ಬಂದು 246 ರೂಪಾಯಿ ಇದೆ, ವಿಚ್ ಇಸ್ ರಫ್ಲಿ 24% ಅಪ್ ಮೂವ್ ಕೊಡುತ್ತೆ ಅಂತ ಅನಲಿಸ್ಟ್ಗಳು ಹೇಳ್ತಾರೆ, ಬ್ರೋಕರ್ಸ್ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ತಲ್ಲ, ಬ್ರೋಕರ್ಸ್ನ ಒಂದು ಅನಾಲಿಸಿಸ್. ಸೊ ಇನ್ನೊಂದು ಸಿಹಿ ಸುದ್ದಿ ನಮ್ಮ TD ಸಂಸ್ಥೆಯಿಂದ ಬರ್ತಾ ಇರೋದೇನೆಂದರೆ, ಸೊ ವಿ ಆರ್ ವೆರಿ ಸೂನ್ ಗೋಯಿಂಗ್ ಟು ಲಾಂಚ್
ಆ ಸ್ಮಾಲ್ ಕೇಸಸ್, ನಮ್ಮದೇ ಆದ ಒಂದು ಸ್ಮಾಲ್ ಕೇಸ್ಗಳನ್ನು ಒಂದು ಮಾಡೆಲ್ ಪೋರ್ಟ್ಫೋಲಿಯೋಗಳನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸೊ TD ಅಕಾಡೆಮಿ ಇದನ್ನು ಲಾಂಚ್ ಮಾಡ್ತಾ ಇದೆ. ಇದರಿಂದ ಯಾರ್ಯಾರಿಗೆ ಸರ್ ಇದೇ ಥರ ಸ್ಟಾಕ್ಸ್ ಪಿಕ್ ಮಾಡೋದು ನನಗೆ ಹೇಳ್ಕೊಡಿ, ಈ ಥರ ಸ್ಟಾಕ್ಸ್ನ ಪಿಕ್ ಮಾಡೋದು ಹೆಂಗೆ ಎಲ್ಲಿ ಯಾವ ಥರ ಎಲ್ಲಿ ದುಡ್ಡು ಹಾಕಲಿ, ಹತ್ರ 2 ಲಕ್ಷ ಇದೆ, 5 ಲಕ್ಷ ಇದೆ, 10 ಲಕ್ಷ ಇದೆ, ನಾನೇನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಸೊ ತುಂಬ ಜನ ಬೇರೆ ಯೂಟ್ಯೂಬರ್ಸ್ಗಳಾಗಲಿ ಏನು ಮಾಡ್ತಾ ಇದ್ದಾರೆ, ಸೊ ಇವಂದೇ ದೇ ಡೋಂಟ್ ಹೋಲ್ಡ್ ಸೆಬಿ ಲೈಸೆನ್ಸ್ ಇಲ್ಲದೆ ಇದ್ರೂ ಸಹ 10 ಲಕ್ಷ ತಗೊಬನ್ನಿ ನಾನು ಮ್ಯಾನೇಜ್ ಮಾಡ್ತೀನಿ, 5 ಲಕ್ಷ ತಗೊಬನ್ನಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಜನಗಳನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಆ್ಯಸ್ ಅ TD ಅಕಾಡೆಮಿ ನಮ್ಮದೊಂದು ಸ್ಮಾಲ್ ಕೇಸ್ ಬರೋದ್ರಿಂದ ವಿ ಆರ್ ಅ ಸೆಬಿ ಅಪ್ರೂವ್ಡ್ ಲೈಸೆನ್ಸ್ ಹೋಲ್ಡರ್ಸ್. ನಾವು ಸ್ಮಾಲ್ ಕೇಸ್ಗಳನ್ನು ನಡೆಸುವಂಥ ಅಧಿಕಾರ ನಮಗೆ ಕೊಟ್ಟಿದೆ. ಸೊ ಡೆಫಿನೆಟ್ಲಿ ನಾನೊಂದು ಮಾಡೆಲ್ ಪೋರ್ಟ್ಫೋಲಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮೇ ಬಿ ಇನ್ನೊಂದು ತಿಂಗಳ ನಂತರ ಮಾಡೆಲ್ ಪೋರ್ಟ್ಫೋಲಿಯೋಸ್ ಲಾಂಚ್ ಮಾಡ್ತೀವಿ. TD ಅಕಾಡೆಮಿ ಜೊತೆ ಟಚ್ಚಲ್ಲಿರಿ. ನಂದೇ ಒಂದು ಸೀರೀಸ್ ಆಫ್ ಪೋರ್ಟ್ಫೋಲಿಯೋಸ್ನ ನಾನು ರೆಡಿ ಮಾಡಿ ಲಾಂಚ್ ಮಾಡ್ತೀನಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತಾನು ಕೇಳ್ಕೊತೀನಿ. ದ ನೆಕ್ಸ್ಟ್ ಸ್ಟಾಕ್ ಬ್ರಿಗೇಡ್ ಎಂಟರ್ಪ್ರೈಸಸ್. ದ ಬ್ರಿಗೇಡ್ ಎಂಟರ್ಪ್ರೈಸಸ್ ನಾವು ನೋಡ್ದಂಗೆ ಕರ್ನಾಟಕದ ಅತಿ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ಬೋದು ಬ್ರಿಗೇಡ್ ಎಂಟರ್ಪ್ರೈಸಸ್. ಎಲ್ಲಿ ನೋಡಿದ್ರು ಬ್ರಿಗೇಡ್ ಅಪಾರ್ಟ್ಮೆಂಟ್ಸು, ಬ್ರಿಗೇಡ್ ಬಿಲ್ಡಿಂಗ್ಸು, ಬ್ರಿಗೇಡ್ ಅನ್ನೋ ಥರ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಪ್ರಾಜೆಕ್ಟ್ಸ್ ಇವ್ರದೇ ಇದೆ. ಸೊ ಇವ್ರದ್ದು ಯಾರು ಬ್ರಿಗೇಡ್ ಒಂದು ಡೈರೆಕ್ಟರ್ಸ್ ಅಂತ ನೋಡೋಣ. ಸೊ ಜೈಶಂಕರ್, ಪವಿತ್ರ ಶಂಕರ್, ನಿರೂಪಾ ಶಂಕರ್, ಅಮರ್ ಮೈಸೂರ್, ಸೊ ಮ್ಯಾಥ್ಯೂ, ಸೊ ಒಳ್ಳೊಳ್ಳೆ ಪ್ರಮೋಟರ್ಸ್ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್. ಬ್ರಿಗೇಡ್ಗಿರೋ ಬ್ರ್ಯಾಂಡ್ ಇಮೇಜು ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಅದರ್ ಬ್ರ್ಯಾಂಡ್ಸ್ ಆಲ್ಸೋ, ಬಟ್ ಬ್ರಿಗೇಡ್ದು ಒಂದು ಲೆವೆಲ್ಲೇ ಬೇರೆ ಇದೆ. ಸೊ ಡೆಫಿನೆಟ್ಲಿ ಬ್ರಿಗೇಡ್ ಅನ್ನೋ ಕಂಪನಿಯ ಶೇರ್ಗಳು ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ನನಗೆ ಕಾಣಿಸ್ತಿದೆ ಪರ್ಸ್ನಲಿ. ಸೊ ಬೇಸ್ಡ್ ಆನ್ ದ ಟೆಕ್ನಿಕಲ್ ನೋಡೋಣ. ಟೆಕ್ನಿಕಲಿ ಸಹ ಬ್ರಿಗೇಡ್ ಒನ್ ಆಫ್ ದ ಒಂದು ಸಪೋರ್ಟ್ ಝೋನಲ್ಲಿ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕರೆಕ್ಷನ್ ಇದೆ. ಫಿಬ್ ರಿಟ್ರೇಸ್ಮೆಂಟ್ಸ್ ಪ್ರಕಾರ ನೋಡೋಣ, ಜಸ್ಟ್ ಚೆಕ್ ಮಾಡೋಣ. ಫಿಬ್ ರಿಟ್ರೇಸ್ಮೆಂಟ್ ಪ್ರಕಾರನೂ 0.38 ಗೋಲ್ಡನ್ ರೇಷಿಯೋ ಅಲ್ಲಿ ಸಪೋರ್ಟ್ ತೊಗೊಂಡು ಒಂದು ಹ್ಯಾಮರ್ ಥರ ಒಂದು ಕೈಂಡ್ ಆಫ್ ಅ ಡೋಜಿ ಥರ ಫಾರ್ಮ್ ಆಗಿದೆ. ಸೊ ಈ ಸ್ಟಾಕಿನ ಒಂದು ಅನಾಲಿಸಿಸ್ ಮಾಡೋಕ್ಕೆ ಹೋಗೋಣ. ಬ್ರಿಗೇಡ್ ಎಂಟರ್ಪ್ರೈಸಸ್ದು 24,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದರೆ ಅದರ ಕಾಂಪಿಟೇಷನ್ ಕಂಪೇರ್ ಮಾಡಿಕೊಂಡ್ರೆ ಸೊ ಇವ್ರದ್ದು ಫಂಡಮೆಂಟಲಿ ಸೊ ಡೆಟ್ ಟು ಈಕ್ವಿಟಿ ಸ್ವಲ್ಪ ಅಟ್ಲೀಸ್ಟ್ 1 ಇದೆ. ಸೊ PE ರೇಷಿಯೋ 37 ಇದೆ, ROC 12 ಇದೆ. ಸೊ ದೇ ಆರ್ ಕಾಂಪಿಟಿಂಗ್ ವೆರಿ ವೆಲ್. ಸೊ ಆ್ಯಂಡ್ ಇವ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೆಕ್ ಮಾಡೋಣ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನಲ್ಲಿ FIIs, DIIs, ಪ್ರಮೋಟರ್ಸು, ಪಬ್ಲಿಕ್ಕು ಎಲ್ಲರೂ ಒಳ್ಳೆ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ ಈ ಕಂಪನಿಯಲ್ಲಿ. ಸೊ ಅದರಿಂದ ಬ್ರಿಗೇಡ್ ಎಂಟರ್ಪ್ರೈಸಸ್ ನನ್ನ ಪರ್ಸ್ನಲಿ ನಾನು ನೋಡ್ದಿರಂಗೆ ತುಂಬ ಬೆಳೆದಿದೆ. ಬ್ರಿಗೇಡ್ ಕಂಪನಿ ಒಂದು ಅಪಾರ್ಟ್ಮೆಂಟ್ಸ್ ಆಗಲಿ ಎಲ್ಲಿ ನೋಡಿದ್ರು ಬ್ರಿಗೇಡ್ ಆಗಿರೋದ್ರಿಂದ ಸೊ ಒಂದು ಬ್ರಿಗೇಡ್ ಅಪಾರ್ಟ್ಮೆಂಟ್ ತೊಗೊಳ್ಳೋ ಬದಲು ನೀವೇನಾದ್ರು ಬ್ರಿಗೇಡ್ ಶೇರಲ್ಲಿ ದುಡ್ಡು ಹಾಕಿದ್ರೆ ಮೇ ಬಿ ಇನ್ನೊಂದು 10 ವರ್ಷಕ್ಕೆ ಬಿಡಿ ಬ್ರಿಗೇಡ್ ಟವರೇ ನಿಮ್ದಾಗೋ ಚಾನ್ಸಸ್ ಇದೆ ಅಂತ ನನ್ನ ಒಂದು ಅನಿಸಿಕೆ. ಟವರೇ ನಮ್ದಾಗ್ಬೋದಾ, ಇಲ್ಲ ಒಂದು ಫ್ಲ್ಯಾಟ್ ಬರ್ಬೋದಾ, 2 ಫ್ಲ್ಯಾಟ್ ಬರ್ಬೋದಾ, ಇಟ್ ಡಿಪೆಂಡ್ಸ್ ಆನ್ ಹೌ ದಿಸ್ ಕಂಪನಿ ಪರ್ಫಾರ್ಮ್ಸ್ ಫಂಡಮೆಂಟಲಿ ಇನ್ ಅಪ್ಕಮಿಂಗ್ 10-15 ಇಯರ್ಸ್. ಬಟ್ ಓವರ್ ಆಲ್ ಬ್ರಿಗೇಡ್ ಕಂಪನಿಯ ಶೇರ್ ಅಂತೂ ತುಂಬ ಇಟ್ಸ್ ಅ ವೆರಿ ಸಾಲಿಡ್ ಸ್ಟಾಕ್ ಟು ಇನ್ವೆಸ್ಟ್ ಅಂತ ನನಗೆ ಅನಿಸಿಕೆ. ಸೊ ನೆಕ್ಸ್ಟ್ ಕಂಪನಿ ಬಂದು KNR ಕನ್ಸ್ಟ್ರಕ್ಷನ್ ಅಂತ ಕೇಳಿರ್ತೀರಾ. ಇಟ್ಸ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಕಂಪನಿ ಫಂಡಮೆಂಟಲಿ. KNR ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿ. ಸೊ ಜಸ್ಟ್ ಫಂಡಮೆಂಟಲ್ಸ್ ಚೆಕ್ ಮಾಡೋಣ. ಟೆಕ್ನಿಕಲಿ ಅಂತೂ ಒಳ್ಳೆ ಸಪೋರ್ಟ್ ಝೋನಲ್ಲಿದೆ. ಸೊ ನೋ ವರೀಸ್, ಟೆಕ್ನಿಕಲಿ ಸ್ಟ್ರಾಂಗ್ ಸಪೋರ್ಟ್ ಝೋನಲ್ಲಿದೆ. ಸೊ ಈ ಸಪೋರ್ಟ್ ಝೋನಿಂದ ರಿವರ್ಸಲ್ ಆಗೋ ಚಾನ್ಸಸ್ ಅಂತೂ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ನಮಗೆ KNR ಕನ್ಸ್ಟ್ರಕ್ಷನ್. KNR ಕನ್ಸ್ಟ್ರಕ್ಷನ್ದು ಜಸ್ಟ್ ಒಂದು ಟೆಕ್ನಿಕಲಿ ನೋಡಿದ್ರೆ ಫಂಡಮೆಂಟಲಿ ನೋಡೋಣ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಅ ಸ್ಮಾಲ್ ಕ್ಯಾಪ್ ಥರ ಒಂದು, ಇಟ್ಸ್ ನಾಟ್ ಅ ಬಿಗ್ ಕಂಪ್ನಿ, ನಾಟ್ ಈವನ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಸೊ ಇದು ಟೆಕ್ನಿಕಲಿ ಚೆನ್ನಾಗಿದೆ. ಫಂಡಮೆಂಟಲಿ ಸಹ ಇಫ್ ಯು ಜಸ್ಟ್ ಲುಕ್ ಅಟ್ ಫಂಡಮೆಂಟಲಿ PE ರೇಷಿಯೋ ಸೂಪರ್ ಆಗಿದೆ, ROE ಸೂಪರ್ ಆಗಿದೆ, ROCE ಅಂತೂ ಎಕ್ಸಲೆಂಟ್ ಆಗಿದೆ. ಸೊ ಅದರ ಕಾಂಪಿಟೇಷನ್ ITD ಸಿಮೆಂಟೇಷನ್. ಸೊ ಬೋತ್ ಆರ್ ವೆರಿ ಗುಡ್. ITD ಸಿಮೆಂಟೇಷನ್ದು PE ರೇಷಿಯೋ ತುಂಬ ಕಾಸ್ಟ್ಲಿ ಇದೆ. ಅದು ಬಿಟ್ಟರೆ KNR ಕನ್ಸ್ಟ್ರಕ್ಷನ್ದು PE ರೇಷಿಯೋ ಸಹ ತುಂಬ ಕಡಿಮೆ ಇರೋದ್ರಿಂದ ಡೆಫಿನೆಟ್ಲಿ ಇದೊಂದು ನಾವು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ನಾವು ಪಿಕ್ ಮಾಡ್ಬೋದು. KNR ಕನ್ಸ್ಟ್ರಕ್ಷನ್. ಈ 5 ಕಂಪನಿಗಳ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಸರ್ ಬರೀ ಲಾರ್ಜ್ ಕ್ಯಾಪೇ ಹೇಳ್ತೀರಾ, ಮಿಡ್ ಕ್ಯಾಪ್ ಹೇಳಿ ಅಂತ ಹೇಳಿದ್ರಿ. ಸೊ ಫೈನಲಿ ನಾನು ಮಿಡ್ ಕ್ಯಾಪ್ ಸ್ಟಾಕ್ ಸಹ ಹೇಳಿದ್ದೀನಿ. ಬಿಕಾಸ್ ಯಾರಿಗೂ ಸಹ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಸಕ್ತಿ ಇಲ್ಲ. ಬಟ್ ಆ್ಯಕ್ಚುಲಿ ಸೇಫ್ಟಿ ಇರೋದು ಲಾರ್ಜ್ ಕ್ಯಾಪಲ್ಲೇ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಎಂಥ ದೊಡ್ಡ ಇನ್ವೆಸ್ಟರ್ ಆದರೂ ಸಹ 50% ಆದರೂ ನಿಮ್ಮ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ, 50 to 60%. ಇನ್ನು 40% ಬೇಕಾದ್ರೆ ನೀವು ಮಿಡ್ ಕ್ಯಾಪ್ ಹಾಕಿ, ಸ್ಮಾಲ್ ಕ್ಯಾಪ್ ಹಾಕಿ. ಬಟ್ ಅಗೇನ್ ಸ್ಮಾಲ್ ಕ್ಯಾಪ್ ಎಕ್ಸ್ಪೋಜರ್ ಕಡಿಮೆ ತಗೊಳ್ಳಿ.
ಮಿಡ್ ಕ್ಯಾಪ್ ಎಕ್ಸ್ಪೋಜರ್ ಮೀಡಿಯಮ್ ಆಗಿ ತೊಗೊಳ್ಳಿ, ಲಾರ್ಜ್ ಕ್ಯಾಪ್ ಎಕ್ಸ್ಪೋಜರ್ ಲಾರ್ಜ್ ಆಗಿ ತೊಗೊಳ್ಳಿ. ಸೊ ಇದರಿಂದ ನಿಮ್ಮ ಒಂದು ಇನ್ವೆಸ್ಟಿಂಗ್ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಮಾಡೆಲ್ ಪೋರ್ಟ್ಫೋಲಿಯೋಸ್, ನಾನು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನೀವು ಅದೇ ಥರ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನೇ ಹೇಳ್ತೀನಿ. ಆ ಸ್ಟಾಕನ್ನು ನೀವು ಇನ್ವೆಸ್ಟ್ ಮಾಡ್ಬೋದು, ನೀವು ಲಾಭ ಗಳಿಸ್ಬೋದು. ಸೊ ನಮ್ಮ TD ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಕೂಡಲೇ ನಾವು ಮಾಡೆಲ್ ಪೋರ್ಟ್ಫೋಲಿಯೋಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು, ಗೊಂದಲಗಳಿದ್ರು ನಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿ, ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.